ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ H16 ನ್ಯೂಸ್ಗೆ ಸ್ವಾಗತ. ಇಂದು ನಾನು ಒಂದು ಗಂಭೀರವಾದಂತಹ ವಿಚಾರವನ್ನ ನಿಮ್ಮ ಮುಂದೆ ತಗೊಂಡು ಬರ್ತಾ ಇದ್ದೀನಿ. ಅದು ಎಲ್ಲಿದು ಅಂತಂದ್ರೆ ನಮ್ಮ ದೇಶದ ಅತ್ಯಂತ ಸೂಕ್ಷ್ಮ ಸಂವೇದನಶೀಲವಾದಂತಹ ವಿಚಾರವನ್ನ ನಾನು ನಿಮ್ಮ ಮುಂದೆ ತೆಗೆದುಕೊಂಡು ಬರ್ತಾ ಇದ್ದೀನಿ. ಅದು ಯಾವುದು ಅಂತಂದ್ರೆ ಕಾಕ್ರೋಚ್ ಜನತಾ ಪಾರ್ಟಿಯ ನೇತೃತ್ವದಲ್ಲಿ ನೀಟ್ ಪರೀಕ್ಷೆ ಸೋರಿಕೆ ಕುರಿತಾಗಿ ಒಂದು ಹಂಗರ್ ಸ್ಟ್ರೈಕ್ ನಡೀತಾ ಇದೆ. ಅದು ಕೂಡ ದೆಹಲಿಯ ಜಂತರ್ ಮಂತರ್ನಲ್ಲಿ. ಹಂಗರ್ ಸ್ಟ್ರೈಕ್ ಮಾಡ್ತಿರೋ ಒಬ್ಬ ವ್ಯಕ್ತಿ ಯಾರು ಅಂತಂತಂದ್ರೆ 59-60 ವರ್ಷದ ಹಿರಿಯ ಸೈಂಟಿಸ್ಟ್, ಈ ದೇಶ ಕಂಡಂತಹ ಅತ್ಯಮೂಲ್ಯವಾದಂತಹ ವ್ಯಕ್ತಿ, ಒನ್ ಆಫ್ ದ ಫೈನೆಸ್ಟ್ ರಿಸೋರ್ಸಸ್ ಆಫ್ ಇಂಡಿಯಾ. ಆ ಮನುಷ್ಯ ಉಪವಾಸ ಸತ್ಯಾಗ್ರಹಕ್ಕೆ ಕುಳಿತಿದ್ದಾನೆ. ಅವನನ್ನ ಈ ಜನ ಪೊಲೀಸರು, ಮಫ್ತಿ ಪೊಲೀಸರು ಬಂದ್ಬಿಟ್ಟು ಎಬ್ಬಿಸ್ಕೊಂಡು ಹೋಗ್ತಾರೆ. ಒಟ್ಟು ಬೇ ಸಾಲೆ ಅಬ್ ಖತಮ್ ಹೋಗ್ಯಾ ತೇರಾ ಕಾಮ್ ಅಂತ ಹೇಳಿ. ಒಟ್ಟು ಬೇ ಸಾಲೆ. ಅವನೇನು ಅಪರಾಧಿನ? ಯಾರ್ದಾದ್ರೂ ತಲೆ ಹಿಡಿದಿದ್ದಾನ? ಕಳ್ಳತನ ಮಾಡಿದಾನ ಆ ವ್ಯಕ್ತಿ? ಅಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿಯ ವಾಲಂಟಿಯರ್ಸ್ ಓಪನ್ ಆಗಿ ಹೇಳ್ತಿದ್ದಾರೆ, ಒಟ್ಟು ಬೇ ಸಾಲೆ ಅಂತ ಹೇಳ್ತಾರೆ ಅಂತ ಪೊಲೀಸರು. ಅದು ಕೂಡ ಬೂಟ್ಗಾಲ್ನಲ್ಲಿ ಒದ್ದು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಹೇಬ್ರೆ, ಇದಾ ನೀವು ದೇಶಭಕ್ತರು? ಇದಾ ನಿಮ್ಮ ದೇಶಭಕ್ತಿ? ಈ ಒಂದೇನಂತೀರ ನೀವು, ನಿರ್ಲಜ್ಜತನ ಅಂತ ನಾನು ಕರಿತೀನಿ. ಬ್ರಿಟಿಷರು ಕೂಡ ಈ ಪಾರ್ಟಿಯಾದಂತಹ ದೌರ್ಜನ್ಯವನ್ನ ಈ ದೇಶದ ಜನತೆ ಮೇಲೆ ಮಾಡಿರಲಿಲ್ಲ. ನಮ್ಮ ಪೂರ್ವ ಪ್ರಧಾನಮಂತ್ರಿ ನೆಹರು ಅವರು ಒಂದು ಮಾತು ಹೇಳಿದ್ರು, 40-50 ವರ್ಷ ಹೋಗ್ಬಿಟ್ರೆ ಒಬ್ಬ ಅನ್ಪಡ್ ಗವಾರ್, ಹೌದಾ, ಅನ್ಪಡ್ ಗವಾರ್ ಪ್ರಧಾನಮಂತ್ರಿ ಆಗ್ತಾನೆ. ಅವನು ಇಲ್ಲಿ ಜಾತಿ ಧರ್ಮಗಳ ವಿಂಗಡಣೆ ಮಾಡಿ ದೇಶವನ್ನ ಹಾಳು ಮಾಡ್ತಾನೆ ಅಂತ ಹೇಳಿ ಹಿಂದೊಂದು ಕಾಲದಲ್ಲಿ ನೆಹರು ಅವರು ಒಂದು ಮಾತನ್ನ ಹೇಳಿದ್ರು. ಯಾಕೆ? ಇದೇ RSS ಕುರಿತಾಗಿ. RSS ಅನ್ನ ಪೂರ್ಣ ಪ್ರಮಾಣದಲ್ಲಿ ಬಂದ್ ಮಾಡಬೇಕು ಅಂತ ಹೇಳಿ ಒಂದು ಪ್ರಸ್ತಾವನೆಯನ್ನ ನೆಹರು ಮಂತ್ರಿಮಂಡಲ ಇಡುತ್ತೆ. ಅದನ್ನ ಬೇಡಪ್ಪ, ರಿವೋಕ್ ಮಾಡೋಣ ಅಂತ ಹೇಳಿ ಅದನ್ನ ಹಿಂದೆ ತಕ್ಕೊಂಡ್ಬಿಡ್ತಾರೆ ಕಾಂಗ್ರೆಸ್ ಸರ್ಕಾರ. ಬಹುಶಃ ಅದೇ ಒಂದು ಮಾಡಿರುವಂತಹ ತಪ್ಪು, ಅದೊಂದು ಅಪರಾಧಿಯ ಕೃತ್ಯ ಕಾಂಗ್ರೆಸ್ದು ಅಂತ ಅನ್ಸುತ್ತೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀವಿ ಅಂತಂದ್ರೆ, ಹಂಗರ್ ಸ್ಟ್ರೈಕಿಗೆ ಕುಳಿತಂತಹ, ಅದು ಕೂಡ ಯಾರ ಕುರಿತಾಗಿ ಕುಳಿತವನ್ರಿ ಅವನ ಮನುಷ್ಯ? ಯಾರಿಗಾಗಿ ಕುಳಿತವನೇ? ಅವನೇನು ತನ್ನ ಹೆಸರಾಗಬೇಕು, ಅದಾಗಬೇಕು, ಇದಾಗಬೇಕು ಅಂತ ಕೊಡ್ತಾರ. ಅವು ಹೋಗ್ರಿ, ನಿಮ್ಮ ಹೆಸರು ಏನಕ್ಕೆ ಬೇಕು ಅವನಿಗೆ, ಆ ಮನುಷ್ಯನಿಗೆ? ಜಗತ್ತಿನ ಉದ್ದಗಲಕ್ಕೂ ಆ ಮನುಷ್ಯನಿಗೆ ಅವಾರ್ಡ್ ಸಿಕ್ಕವೆ. ಜಗತ್ತಿನಾದ್ಯಂತ ಆ ಮನುಷ್ಯನಿಗೆ ಇವನೊಬ್ಬ ಒಳ್ಳೆ ಸೈಂಟಿಸ್ಟ್ ಅನ್ನುವಂತಹ ಅಧಿಕಾರ ಸಿಕ್ಕೈತೆ. ಏನೋ ಪ್ರಾಮಾಣಿಕ ಮನುಷ್ಯ ಅಂತ ಹೇಳಿ ಅವ್ನು NGOಗೆ ಫಂಡ್ಸ್ ಬರ್ತಾ ಇದೆ. ಅಲ್ಲಿ ಹುಡುಗರುಗಳಿಗೆ ಎಜುಕೇಶನ್ ಕೊಡಿಸ್ತಾ ತನ್ನ ಏನಂತೀರ ನೀವು, ಜೀವನವನ್ನು ಆರಾಮಾಗಿ ವ್ಯತೀತ ಮಾಡ್ತಿದ್ದಾನೆ ಲದಾಖ್ನಲ್ಲಿ ಅವನು ಮನುಷ್ಯ. ಅಷ್ಟೆಲ್ಲ ಇದ್ರೂ ಕೂಡ ಬಂದು 21 ಮಕ್ಕಳ ಸಾವಿನ ಕುರಿತಾಗಿ, ಆ ಒಂದು ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ, ಆ ಆತ್ಮಹತ್ಯೆಯ ಕುರಿತಾಗಿ ಬಂದು ಇನ್ನು ಮುಂದೆ ನನ್ನ ದೇಶದ ಯುವಕರು ಸಾಯಬಾರ್ದು ಅಂತ ಹೇಳ್ಬಿಟ್ಟು ಆ ಮನುಷ್ಯ ಅಲ್ಲಿ ಉಪವಾಸ ಕೂತ್ರೆ ಅವನು ಕಟ್ಟಿರುವಂಥ ಪಟ್ಟ ಏನು ಸರ್ ನಿಮ್ಮದು BJP ಅವರು? ಅವನು ಚೈನಾದವನ್ರಿ, ಚೈನಾ ಏಜೆಂಟ್. ಅಯ್ಯೋ ಸರ್, ನಿಮಗೆ ಫಂಡ್ಸ್ ಕೊಡ್ತೀವಿ, ನೀವು ಬಂದು ಉಪವಾಸ ಕೊಂಡ್ರಿ. ನೀಟ್ ಮಕ್ಕಳು ಸತ್ತಾಗ, ನೀಟ್ ಸೋರಿಕೆ ಆಗಿ ಸತ್ತಿರತಕ್ಕಂಥ ಮಕ್ಕಳ ಕುರಿತಾಗಿ ಒಂದು ಮಾತು ಬರ್ತಾ ಇಲ್ಲ ನಿಮ್ಮ ಬಾಯಲ್ಲಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ, ನಾನು ಜವಾಬ್ದಾರಿಯುತ ಪತ್ರಕರ್ತನಾಗಿ ಈ ಒಂದು ಓಪನ್ ಆಗಿ ನಾನು ಮಾತಾಡ್ತಾ ಇದ್ದೀನಿ. ಜವಾಬ್ದಾರಿಯುತ ಪತ್ರಕರ್ತನಾಗಿ 21 ಯುವಕರು ತೀರ್ಕೊಂಡ್ರು, ಆತ್ಮಹತ್ಯೆ ಮಾಡ್ಕೊಂಡ್ರು. ಯಾಕೆ ಸರ್? ಎಂದಾದ್ರೂ ಓದಿದ್ದೀರಾ ಸರ್? ತಾವು ಅಭ್ಯಾಸ ಮಾಡಿದ್ದೀರಾ? ಪುಸ್ತಕಗಳನ್ನು ಹಿಡ್ಕೊಂಡು ಹಿಂಗೆ ಓದಿದ್ದೀರಾ? ಅರ್ಥ ಆಗುತ್ತೆ. ಹಗಲು ರಾತ್ರಿ ಕೂಡಿ ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ಊಟ ನಿದ್ದೆ ಇಲ್ಲದೆ ಮಾಡಿರ್ತಕ್ಕಂಥ ಅಭ್ಯಾಸಕ್ಕೆ ಪ್ರತಿಫಲ ಇಲ್ಲ. ದುಡ್ಡಿಂದ ಎಲ್ಲ ಆಗುತ್ತೆ. ದುಡ್ಡಿದ್ರೆ ದುನಿಯಾ,
ಅಂತ ಹೇಳಿಬಿಟ್ಟು ಸಾಕಷ್ಟು ಜನ ದುಡ್ಡು ಕೊಟ್ಟು ನೀಟ್ ಎಕ್ಸಾಮ್ಗಳನ್ನು ಕ್ಲಿಯರ್ ಮಾಡಿ, JEEಗಳನ್ನು ಕ್ಲಿಯರ್ ಮಾಡಿ, ಆಲ್ಮೋಸ್ಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನು ಕ್ಲಿಯರ್ ಮಾಡಿ, UPSC ಮೇಲೂ ಕೂಡ ಏನಂತೀರಿ ನೀವು ಆರೋಪಗಳು ಬರ್ತಾ ಇವೆ. UPSCಯಲ್ಲೂ ಕೂಡ ಫೇರ್ ಎಕ್ಸಾಮ್ಸ್ಗಳು ನಡೆಸ್ತಾ ಇಲ್ಲ ಅಂತ ಹೇಳಿ. ಇದಕ್ಕೆಲ್ಲ ಉತ್ತರ ಕೊಡಬೇಕಾದಂತಹ ಧರ್ಮೇಂದ್ರ ಪ್ರಧಾನ್ ಅವರು ಏನು ಕೇಳ್ತಿದ್ದಾರೆ ಅವರು? ಧರ್ಮೇಂದ್ರ ಪ್ರಧಾನ್ ಅವರು ರೆಸಿಗ್ನೇಷನ್ ಕೊಡಬೇಕು, ಈ ಒಂದು ಪರೀಕ್ಷಾ ಪತ್ರಿಕೆಗಳ ಸೋರಿಕೆ ವಿರುದ್ಧ ಒಂದು ಒಳ್ಳೆ ಕಾನೂನು ಬರಬೇಕು, ಯಾರಾದರೂ ಸಿಕ್ಕರೆ ಸೀದಾ ಅವ್ರಿಗೆ ಜೈಲಾಗಿ ಅವ್ರು ಇಲ್ಲಿವರೆಗೂ ಏನೇನು ಮಾಡಿದಾರಲ್ಲ ಅದೆಲ್ಲ ತೊಳೆದೋಗ್ಬಿಟ್ಟು ಅವ್ರ ಆಸ್ತಿ ಮುತ್ತುಗೋಲಾಗಬೇಕು. ಅವ್ರ ಬೇಡಿಕೆಗಳು ಸರ್, ಇವು ಸಿಂಪಲ್ ಆಗಿರುವಂಥ ಬೇಡಿಕೆಗಳು ಸರ್. ಇದನ್ನು ನೀವು ಮಾಡದೆ ಹೋದ್ರೇ ನಿಮಗೆ ಕೆಟ್ಟ ಹೆಸರು ಬರೋದು. ಇವಾಗ ರೈತರು ಕೂಡ ಎಂಟ್ರಿ ಆಗ್ತಿದ್ದಾರೆ ದೆಹಲಿಯಲ್ಲಿ. ಅವ್ರಿಗೇನು ಹೇಳ್ತೀರಾ? ರೈತರು ಬರ್ತವ್ರೆ, ಇನ್ನೊಂದು ಸ್ವಲ್ಪ ದಿನ ಹೋಗಲಿ ಲೇಬರ್ಗಳು ಬರ್ತವ್ರೆ. ಈಗಂತೂ ವಿದ್ಯಾರ್ಥಿಗಳನ್ನಂತೂ ನೀವು ರೋಡ್ಗಿಳಿಸ್ಬಿಟ್ಟಿದ್ದೀರಾ. ಇನ್ನು 20ನೇ ತಾರೀಕು ಒಂದು ದೊಡ್ಡ ಮಾರ್ಚ್ ಆಗಲಿದೆ ದೆಹಲಿಯಲ್ಲಿ. ಆ ದೆಹಲಿ ಮಾರ್ಚ್ನಲ್ಲಿ ಲಕ್ಷಾಂತರ ಜನ ಕೂಡುವಂತಹ ಒಂದು ಸಂಭಾವನೆ ಇದೆ ಅಂತ ಹೇಳಿ ಇಂಟೆಲಿಜೆನ್ಸ್ ರಿಪೋರ್ಟ್ಗಳು ಕೂಡ ಹೇಳ್ತಾ ಇವೆ. ಅದನ್ನ ಹೆಂಗೆ ತಡೀತೀರಾ ಸರ್? ಇಲ್ಲಪ್ಪ ಅಂತಂದರೆ ಕಳೆದ ವರ್ಷ ಏನಂತೀರ ನೀವು, ರೈತ ಹೋರಾಟಕ್ಕೆ ಬೇಲಿಗಳನ್ನು ಹಾಕಿಬಿಟ್ಟಿದ್ರಲ್ಲ, ಇಂಡಿಯಾ ಪಾಕಿಸ್ತಾನ್ ಬೇಲಿ ಥರ. ಆ ಟೈಪ್ ಏನಾದರೂ ಫೆನ್ಸಿಂಗ್ ಮಾಡುವಂತಹ ಒಂದು ವಿಚಾರಗಳಿದೆಯಾ? ಅಲ್ಲಿ 800 ಜನ ರೈತರು ತೀರ್ಕೊಂಡ್ರು, ಇಲ್ಲಿ 21 ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡ್ರು. ಇನ್ನೂ ಕೂಡ ತಮಗೆ ಏನಂತೀರ ನೀವು, ಮೆಲೋಡಿ ಅದು ಇದು ಆ ದೇಶ ಈ ದೇಶ ಅಂತ ಸತ್ತಾಡೋದೇ ಆಯ್ತಲ್ಲ ಸರ್. ಆಮೇಲೆ ಇನ್ನೊಂದು ಏನು ಅಮಾನವೀಯ ಕೃತ್ಯ ಮಾಡಿರೋದು ನೀವು. ಹೌದು, ಹೈಕೋರ್ಟ್ ಹೇಳೈತೆ ಆ ಮನುಷ್ಯನ ಉಳಿಸ್ಕೊಳ್ಳಿ, ಹೋಗಿ ಸರ್ಕಾರ ಅವನ ಜೊತೆಗೆ ಸಂವಾದ ಮಾಡಿ ಅಂತ ಹೇಳಿದ್ರೆ ತಾವೇನು ಮಾಡಿಬಿಟ್ರಿ? ಅದೆಲ್ಲ ಫುಟೇಜಸ್ಗಳು ಕ್ಲಿಪ್ಗಳು ವೈರಲ್ ಆಗ್ತಾ ಇವೆ. ಕಿಡ್ನ್ಯಾಪ್ ಮಾಡ್ತಾರಲ್ಲ, ಹೋಗ್ಬಿಟ್ಟು ಎಲ್ಲ ಚಾದರ್ಗಳನ್ನು ಬ್ಲ್ಯಾಂಕೆಟ್ಸ್ಗಳನ್ನು ಅವ್ರ ಮುಂದೆ ಇಟ್ಕೊಂಡ್ಬಿಟ್ಟು ಆ ಮನುಷ್ಯನ ಕಾಲು ಹಿಡ್ಕೊಂಡು ಸಮಾಧಾನ ಎತ್ಕೊಂಡು ಕೂಡ ಅಲ್ಲ, ಸತ್ತಿರೋ ನಾಯಿಯನ್ನು ಎಳಿತಾರಲ್ಲ ಆ ಪಾಟಿ ಎಳ್ಕೊಂಡು ಆ ಮನುಷ್ಯನನ್ನು ಕರ್ಕೊಂಡು ಬಂದು ಸಫ್ದರ್ಜಂಗ್ ಹಾಸ್ಪಿಟಲ್ಗೆ ಹಾಕ್ತೀರಾ. ಉಟ್ಟು ಬೇ ಸಾಲೆ ಆಗ್ತೀರಾ ಕಾಮ್ ಖತಮ್ ಹೋಗ್ಯಾ ಅಂತ ಹೇಳಿ. ಈಸ್ ದಿಸ್ ಅ ವೇ ಟು ಟಾಕ್ ಟು ಅ ಪರ್ಸನ್ who is the resource of this India? ಆಯ್ತು ಸರ್, ಕಾಕ್ರೋಚ್ ಜನತಾ ಪಾರ್ಟಿಗೆ ಯಾರೋ ಫಂಡ್ ಮಾಡಿದ್ದೀರಾ ಅಂತ ತಿಳ್ಕೊಳ್ಳೋಣ. ಕಾಕ್ರೋಚ್ ಜನತಾ ಪಾರ್ಟಿ ಓದ್ ಸುಡಿ, ಅದು ನಮಗೆ ಇಷ್ಟ ಇಲ್ಲ, ಅದು ನಮಗೆ ಬೇಡ. ಬಟ್ ಸೋನಮ್ ವಾಂಗ್ಚುಕ್ ಅವ್ರೇನು ಮಾಡಿದ್ದಾರೆ? ED CBI ಐತಲ್ಲ, ಹಾಕಬೇಕು ಅವ್ರ ಮೇಲೂ ಕೂಡ. ಈ ಪ್ರಶ್ನೆ ಜನತೆದು, ಜನರ ಆಕ್ರೋಶವನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಇದು ನಮ್ಮ ಆಕ್ರೋಶ, ನಮ್ಮ ಒಂದು ಇದನ್ನು ಅಂತ ಹೇಳ್ತಾ ಇಲ್ಲ, ಜನರ ಆಕ್ರೋಶ, ಜನರ ಒಂದು ನೋವನ್ನು ನಿಮ್ಮ ಮುಂದೆ ನಾನು ತೆಗೆದಿಡ್ತಾ ಇದ್ದೀನಿ. ಇದಕ್ಕೆ ಕಿಂಚಿತ್ತಾದರೂ ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ಸ್ ತಮ್ಮ ಮನಸ್ಸಲ್ಲಿದ್ದರೆ, ಹ್ಯುಮ್ಯಾನಿಟೇರಿಯನಿಟಿ ನಿಮ್ಮ ಮನಸ್ಸಲ್ಲಿದ್ದರೆ, ತಮ್ಮಲ್ಲಿ ಒಂದು ಕಳಕಳಿಯ ವಿನಂತಿ, ಎಂದೂ ಕೂಡ ಯಾವತ್ತಿಗೂ ಕೂಡ ಪ್ರೊಟೆಸ್ಟ್ ಮಾಡೋರನ್ನು ಸತ್ತರೆ ಸಾಯ್ಲಿ ಬಿಡಿ ಅಂತ ಬಿಡಕ್ಕೆ ಹೋಗ್ಬೇಡಿ. ಯಾವಾಗ ಸುಂಟ್ರಗಾಳಿಯಾಗಿ ಬಿರುಗಾಳಿಯಾಗಿ ಅವ್ರು ಮೈ ತಿನ್ನುತ್ತೋ ಗುರುತಿಲ್ಲ ಈ ಮಾತು. ಯಾಕೆ ಈ ಮಾತು ವಾರ್ನಿಂಗ್ ಆಗಿ ಹೇಳ್ತಾ ಇದ್ದೀನಿ ಅಂತಂತಂದರೆ, ಹಿಂದೆ 2011-12ರಲ್ಲಿ ಇದೇ ಅಣ್ಣಾ ಹಜಾರೆ ಅವರು ಒಂದು 8ರಿಂದ 10 ದಿವಸ ಉಪವಾಸ ಕೂತರು. ಇಡೀ ಕಾಂಗ್ರೆಸ್ ಸರ್ಕಾರನೇ ಪತನವಾಗೋಯ್ತು. ಹೆಸರಿಲ್ದಾಗೆ ಇನ್ನೂ ಆದರೂ ಕಾಂಗ್ರೆಸ್ ಸರ್ಕಾರ ಎದ್ದಿಲ್ಲ. ಇಷ್ಟು ಸ್ಟ್ರಾಂಗ್ ಮೀಡಿಯಾ ಇದ್ದರೂ ಕೂಡ, ಸೋಷಿಯಲ್ ಮೀಡಿಯಾ ಇಷ್ಟೊಂದು ಸ್ಟ್ರಾಂಗ್ ಇದ್ದರೂ ಕೂಡ ಇನ್ನೂ ಆದರೂ ಕಾಂಗ್ರೆಸ್ ಎದ್ದಿಲ್ಲ. ಈ ಒಂದು ಮುನ್ನೆಚ್ಚರಿಕೆಯನ್ನು ಇಟ್ಕೊಂಡು ಜನರ ಜೊತೆಗೆ ಹೋಗಿ, ನೀವು ಜನರ ಜೊತೆಗಿದ್ದು ಜನರನ್ನು ನಾನು ಉದ್ಧಾರ ಮಾಡ್ತೀನಿ, ಉನ್ನತಿ ಕರ್ಕೊಂಡು ಹೋಗ್ತೀನಿ ಅಂತ ಹೋಗ್ತಾ ಇದ್ದೀರಾ. ಅವನತಿ ಮಾಡಬೇಡಿ, ಅವರನ್ನು ಅವನತಿಗೊಳಿಸಬೇಡಿ. ಜನರನ್ನು ಮಾಡಿದ್ರೆ ಜನರು ಒಳ್ಳೆಯ ಆದಂತಹ ಪಾಠ ಕೊಡ್ತಾರೆ ಅಂತ ಹೇಳ್ತಾ ಇವತ್ತಿನ ಒಂದು ಭಾರತ ಮುಗಿಸ್ತಾ ಇದ್ದೀನಿ. ಇದಾಗಿತ್ತು ಈ ಹೊತ್ತಿನ ಸುದ್ದಿ. ಇನ್ನಷ್ಟು ಸುದ್ದಿಗಳಿಗಾಗಿ ಸದಾ ಫಾಲೋ ಮಾಡ್ತಾರೆ S60 ನ್ಯೂಸ್. ಇದು ಸತ್ಯದ ಕೈಗನ್ನಡಿ. ಧನ್ಯವಾದ.